ಕನ್ನಡ ಸಾಹಿತ್ಯ ಸಮ್ಮೇಳನ ರಾಜ್ಯಾದ್ಯಂತ ನಡೆಯುವಂತದ್ದು. ಇಲ್ಲಿ ನಾವು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಮಾಡ್ತಾ ಇದ್ದೀವಿ. ಅದರಲ್ಲಿಗೂ ಮುಖ್ಯವಾಗಿ ಸ್ಪೆಷಲ್ ಆಗಿ ಹೇಳ್ಬೇಕು ಅಂತಂದ್ರೆ ಉತ್ತರ ಕರ್ನಾಟಕ ಜಾನಪದವಾಗ್ಲಿ ಅದೇ ರೀತಿಯಾಗಿ ಕನ್ನಡವಾಗ್ಲಿ ಮನೆ ಮನೆಗಳಲ್ಲೂ ಕೂಡ ನಾವು ಬಳಸ್ಬೇಕು. ಅತಿಯಾದ ಇಂಗ್ಲಿಷ್ ಮತ್ತು ಅತಿಯಾದ ಬೇರೆ ಭಾಷೆ ಅನ್ಯ ಭಾಷೆಗಳಿಗೆ ನಾವು ಮುಖ ಮಾಡದೆ ನಮ್ಮ ಭಾಷೆಯನ್ನ ನಾವು ಎತ್ತಿ ಹಿಡಿಬೇಕು. ಮತ್ತೆ ಇಲ್ಲಿಂದ ನಾವು ನಮ್ಮ ಭಾಷೆಯನ್ನ ನಾವು ಎತ್ತಿ ಹಿಡಿಯೋದು ಪ್ರಶಿಕ್ಷಣಾರ್ಥಿಗಳನ್ನ ಏನಕ್ಕೆ ತಗೊಂಡಿದಾರ ಅಂತಂತಂದ್ರ ಶಿಕ್ಷಕರಾಗಿ ನಾವು ಕೂಡ ನಮ್ಮ ಶಾಲೆಗಳಲ್ಲಿ ಕನ್ನಡವನ್ನ ಮತ್ತೆ ಕನ್ನಡದ ಭಾಷೆಯ ಬಗ್ಗೆ ನಾವು ನಮ್ಮ ವಿದ್ಯಾರ್ಥಿಗಳಲ್ಲಿ ಎಬ್ಬಿಸ್ಬೇಕು. ಅದ್ರ ಬಗ್ಗೆ ಹೇಳ್ಬೇಕು, ಕನ್ನಡ ಅಭಿಮಾನವನ್ನ ಮೂಡಿಸ್ಬೇಕು ಅನ್ನೋದೇ ನಮ್ಮ ಒಂದು ಇದರ ಧ್ಯೇಯವಾಗಿತ್ತು. ಎಲ್ಲಾ ಪ್ರಶಿಕ್ಷಣಾರ್ಥಿಗಳು ಕೂಡ ಒಮ್ಮತದಿಂದ ಕನ್ನಡದ ಹಬ್ಬಕ್ಕಾಗಿ ನಾವಿಲ್ಲಿ ನೆರೆದೀವಿ. ಕನ್ನಡವನ್ನ ಬೆಳೆಸೋಣ, ಕನ್ನಡವನ್ನ ಉಳಿಸೋಣ. ಕನ್ನಡ ನಮ್ಮ ಬದುಕಾಗ್ಲಿ, ಕನ್ನಡವನ್ನ ನಮ್ಮ ಉಸಿರಾಗ್ಲಿ, ಕನ್ನಡ ನಮ್ಮ ನುಡಿಯಾಗಿದ್ದು ಕನ್ನಡ ಕೂಡ ನಮ್ಮ ನಡೆಯಾಗಿ ಅನ್ನೋದನ್ನ ಈ ಮೂಲಕ ನಾನು ಹೇಳ್ತೀನಿ. ನಾನು ಕುಮಾರಿ ಮೋನಿಕಾ ಬಸವರಾಜ್ ಕನ್ನಡ ಶಿಕ್ಷಣ ಮಹಾವಿದ್ಯಾಲಯದ ದ್ವಿತೀಯ ವರ್ಷದ ಪ್ರಶಿಕ್ಷಣಾರ್ಥಿಯಾದ ಚೈತ್ರಾ ಅವರು. ಎಲ್ರಿಗೂ 20ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಶುಭಾಶಯಗಳು. ಕನ್ನಡ ಅಂದ ತಕ್ಷಣ ಎದೆ ತಟ್ಕೊಂಡು ಗರ್ವದಿಂದ ಹೇಳ್ಬೇಕು, ಕನ್ನಡ ನಮ್ಮ ಭಾಷೆ, ನಮ್ಮ ಮಾತೃಭಾಷೆ, ನಮ್ಮ ತಾಯಿ ಜೀವ ನದಿ ಎಲ್ಲವೂ ನಮ್ಮ ಕನ್ನಡ. ಇಲ್ಲಿ ನಾವು ಬೆಳಗ್ಗೆ 9:45 ಗಂಟೆಗೆ ಏನು ಸಿದ್ದೇಶ್ವರ ಗುಡಿಯಿಂದ ಅಪ್ ಟು ಕಂದಲ್ ಹನುಮಂತರಾಯ ರಂಗಮಂದಿವರೆಗೂ ಭವ್ಯ ಮೆರವಣಿಗೆಯಿಂದ ಕನ್ನಡದ ನಮ್ಮ ಜನಪದ ಸಾಹಿತಿಗಳು ಅಥವಾ ಸಂಗೀತಗಳಾದಂತಹ ಡೊಳ್ಳು ಕುಣಿತ, ಗೊಂಬೆ ಕುಣಿತ ಅವುಗಳೊಂದಿಗೆ ನಾವು ಕನ್ನಡದ ಘೋಷ ವಾಕ್ಯಗಳನ್ನು ಹೇಳ್ತಾ ಕಂದಲ್ ಹನುಮಂತರಾಯ ರಂಗಮಂದಿರವನ್ನು ತಲುಪಿದೇವಿ. ರಂಗಮಂದಿರ ತಲುಪಿದ ನಂತರ ಅದರ ಮುಂದದಲ್ಲಿನೂ ಎಲ್ಲಾ ನಾವು ಪ್ರಶಿಕ್ಷಣಾರ್ಥಿಗಳು ಒಟ್ಟುಗೂಡಿ ಏನ ಡಾನ್ಸ್ ಮೆರವಣಿಗೆ ಜೊತೆ ಡಾನ್ಸ್ ಮಾಡಿದೇವಿ. ಅಷ್ಟೇ ಅಲ್ಲದೆ ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ಮಾತೆಯನ್ನು ಪೂಜೆಯ ಉದ್ಘಾಟನೆಯೊಂದಿಗೆ ನಾವೆಲ್ಲರೂ ಅಲ್ಲಿ ಫಂಕ್ಷನ್ ಅಲ್ಲಿ ಭಾಗವಹಿಸಿ ಕನ್ನಡದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ. ಎಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಎಲ್ಲಿಂದ ಬೆಳವಣಿಗೆ ಆಗಬೇಕು, ಒಂದು ಮಗುವಿಗೆ ನಮ್ಮ ಕನ್ನಡ ಭಾಷೆಯನ್ನ ಅನ್ಯ ಭಾಷೆಗೆ ಕೊಡದೆ ಕನ್ನಡ ಭಾಷೆಯನ್ನು ಬೆಳೆಸಬೇಕು. ಕನ್ನಡ ಮನೆಗಳಲ್ಲೂ ಕನ್ನಡವನ್ನು ಬೆಳೆಸ್ಬೇಕು. ಅಷ್ಟೇ ಅಲ್ಲದೆ ನಾವು ಪ್ರತಿಯೊಂದು ಮಾತಾಡುವಾಗ ಕೂಡ ಕನ್ನಡ ಶಬ್ದಗಳನ್ನು ಬಳಸಬೇಕು.